ಹಾಯ್ ಎವ್ರಿವನ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತು ಇವರು ಹೇರ್ ತೋರಿಸ್ತಾ ಇದ್ದಾರಂತೆ, ಗಾಬರಿ ಆಗಬೇಡಿ. ನನ್ನ ಹೇರ್ ಇದು, ಅಂದರೆ ನನ್ನ ಕೂದಲು ಯಾವ ಥರ ಇದೆ ಅಂತ ನೋಡಿ. ನಿಮಗೂ ಕೂಡ ಇದೇ ತರಹ ಉದ್ದ ಕೂದಲು ಬೇಕಿದ್ದರೆ ಮನೆಯಲ್ಲೇ ಸಿಗುವಂತಹ ನೈಸರ್ಗಿಕವಾಗಿ ಸಿಗುವಂತಹ ಪದಾರ್ಥಗಳನ್ನ ಬಳಸ್ಕೊಂಡು ಹೇಗೆ ಹೇರ್ ಆಯಿಲನ್ನು ತಯಾರಿಸೋದಂತ ನಿಮಗೆಲ್ಲ ತೋರಿಸ್ತೀನಿ ಬನ್ನಿ. ಮೊದಲಿಗೆ 4ರಿಂದ 6 ಬೆಟ್ಟದ ನೆಲ್ಲಿಕಾಯನ್ನು ತೆಗೆದುಕೊಳ್ಳಿ. ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಪಕ್ಕಕ್ಕಿಡಿ. ಮತ್ತು ಅಲೋವೆರಾ ನೋಡಿಲಿ, ನಮ್ಮನೆ ಹತ್ತಿರ ಇದೆ ಅಲೋವೆರಾ, ಹಾಗೂ ಬೆಟ್ಟದ ನೆಲ್ಲಿಕಾಯಿ, ದಾಸವಾಳದ ಎಲೆ, ಹಾಗೂ 2 ಈರುಳ್ಳಿ ಈಗ ಚಿಕ್ಕ ಚಿಕ್ಕ ಪೀಸ್ ಇಟ್ಕೊಂಡಿದ್ದೀನಿ ನೋಡಿ. ನಂತರ ಸ್ವಲ್ಪ ಮೆಂತೆ ಹಾಗೂ ದಾಸವಾಳದ ಹೂವು. ಇದಕ್ಕೆ ಪ್ಯೂರ್ ಗಾಣ ಆಡಿಸಿರುವಂತಹ ಕೊಬ್ಬರಿ ಎಣ್ಣೆಯನ್ನು ನಾನು ಯಾವಾಗಲೂ ತೆಗೆದುಕೊಳ್ತೀನಿ ನೋಡಿ. ಮನೆಯಲ್ಲಿರುವಂಥ ಕೊಬ್ಬರಿಯನ್ನು ನಾನು ಗಾಣವನ್ನು ಆಡಿಸ್ಕೊಂಡು ಬರ್ತೀನಿ. ಗಾಣ ಆಡಿಸಿರುವಂಥ ಎಣ್ಣೆ ಇದು ಪ್ಯೂರ್ ಕೊಬ್ಬರಿ ಎಣ್ಣೆ, ಹೀಗಾಗಿ ಇದನ್ನೇ ನಾನು ಯಾವಾಗಲೂ ಬಳಸೋದು. ಇದನ್ನು ಒಂದು ಪಾತ್ರೆಯಲ್ಲಿ ಸ್ಟವ್ ಮೇಲೆ ಇಡಿ. ಅದು ಸ್ವಲ್ಪ ಕಾದ ನಂತರ ಇದಕ್ಕೆ ನಾನು ಮೆಂತೆಯನ್ನು ತೆಗೆದುಕೊಂಡಿದ್ನಲ್ವ ಫ್ರೆಂಡ್ಸ್, ಈಗ ಮೆಂತೆಯನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. 3 ಟೇಬಲ್ ಸ್ಪೂನ್ ಆದರೆ ಸಾಕು. ನೆಕ್ಸ್ಟು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೊಂಡಂತಹ ನೆಲ್ಲಿಕಾಯನ್ನು, ಅಂದರೆ ಬೆಟ್ಟದ ನೆಲ್ಲಿಕಾಯಿನೇ ಆಗಬೇಕು. ನಾನು ಯಾವಾಗಲೂ ಅದನ್ನೇ ಬಳಸೋದು. ಅದನ್ನು ಹಾಕಿ ಚೆನ್ನಾಗಿ ಕುದಿಸಿ. ಈಗ ದಾಸವಾಳದ ಹೂವು ಹಾಗೂ ದಾಸವಾಳದ ಎಲೆ ಹಾಗೂ 2 ಈರುಳ್ಳಿಯನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿದ್ನಲ್ವ, ಅದನ್ನು ಹಾಕಿ ಈ ಎಲ್ಲ ಪದಾರ್ಥಗಳನ್ನ ಹಾಕಿ ಚೆನ್ನಾಗಿ ಕುದಿಸಿ. ಇದಕ್ಕೆ 2 ಶಂಖ ಪುಷ್ಪದ ಹೂವನ್ನು ಕೂಡ ಸೇರಿಸಿ. ಇದು ಕೂಡ ಉದ್ದ ಕೂದಲಿನ ರಹಸ್ಯ ಅಂದರೂ ತಪ್ಪಾಗಲಾರ್ದು. ಇದನ್ನು ಕೂಡ ಸೇರಿಸಿ ಚೆನ್ನಾಗಿ ಕುದಿಸಿ. ಇದನ್ನು ಕುದಿಸಿದ ನಂತರ ಇದನ್ನು 2 ದಿನಗಳ ಕಾಲ ಇದೇ ಪಾತ್ರೆಯಲ್ಲಿ ಹಾಗೆ ಆಯಿಲನ್ನು ಇಡಿ. ನಂತರ ಮಾರನೇ ದಿನ ಇದನ್ನು ಚೆನ್ನಾಗಿ ಸೋಸಿ ಒಂದು ಬಾಟಲಲ್ಲಿ ಶೇಖರಣೆ ಮಾಡಿಡಿ. ವಾರಕ್ಕೆ 2 ಬಾರಿ ಇದನ್ನು ಅಪ್ಲೈಯನ್ನು ಮಾಡಿ. ನೆಕ್ಸ್ಟು ಮರುದಿನ ಇದನ್ನು ಸೀಗೆಕಾಯಿ ಪುಡಿಯಿಂದ ತಲೆಯನ್ನು ವಾಶ್ ಮಾಡಿ ಫ್ರೆಂಡ್ಸ್. ಆಹಾರ ಪದ್ಧತಿ ಹೇಗಿರಬೇಕಂದ್ರೆ, ಇದಕ್ಕೆ ಜಾಸ್ತಿ ಹಸಿರು ತರಕಾರಿಯನ್ನು ಸೇವನೆ ಮಾಡಬೇಕು, ಹಾಗೂ ಜಾಸ್ತಿ ನೀರನ್ನು ಸೇವನೆ ಮಾಡಬೇಕು, ಹಾಗೂ ವ್ಯಾಯಾಮ. ಈ ರೀತಿ ನಿಮ್ಮ ದಿನಚರಿ ಆದರೆ ನಿಮಗೂ ಕೂಡ ನಂತರ ಉದ್ದ ಹೇರನ್ನು ಪಡಿಬೋದು ಫ್ರೆಂಡ್ಸ್. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೀವು ಕೂಡ ಮನೆಯಲ್ಲಿ ಈ ಥರ ಹೇರ್ ಆಯಿಲನ್ನು ತಯಾರಿಸಿ ಒಮ್ಮೆ ಟ್ರೈ ಮಾಡಿ. ಕಮೆಂಟ್ ಮೂಲಕ ರಿಸಲ್ಟ್ ಏನು ಬಂತು ಅಂತ ನನಗೆ ಹೇಳಿ. ಎಲ್ಲರಿಗೂ ಧನ್ಯವಾದಗಳು.